ಬೀದರ್ KDP ಮೀಟಿಂಗಲ್ಲಿ ನಮ್ಮ BJP ಶಾಸಕರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ನಡೆದಿದೆ. ಅದು ಮಂತ್ರಿಗಳ ಎದುರುಗಡೆ. ಒಂದು ಕಡೆ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಗುಂಡಿನ ದಾಳಿ, ಇನ್ನೊಂದು ಕಡೆ ಜಿಲ್ಲಾ ಪಂಚಾಯತಿ ಮೀಟಿಂಗ್ ಹೋದರೆ ಎಲ್ಲ ಕಾಂಗ್ರೆಸ್ ಅವರು ಸೇರಿಕೊಂಡು ನಮ್ಮ ಶಾಸಕರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮಂತ್ರಿ ಮೂಕಾಪೇಕ್ಷೆಯಾಗಿ ಮಂತ್ರಿ ನಿಂತಿದ್ದಾರೆ. ಮತ್ತೊಂದು ಕಡೆ ನಮ್ಮ ಕೇಂದ್ರ ಸಚಿವರಾದಂಥ ಸೋಮಣ್ಣವರು ರೈಲ್ವೆ ಯೋಜನೆಯನ್ನು ಉದ್ಘಾಟನೆ ಮಾಡೋಕ್ಕೆ ಹೋದರೆ ಅವ್ರ ಮೇಲೆ ಚೇರ್ ಎಸೆದು ಅವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಫೋಟೋ ಬರಬೇಕು ಅಂತ ಫೋಟೋ ಎಲ್ಲ ಇದರಲ್ಲಿ ಹಾಕಿದ್ದಾರೆ. ಕಲ್ಲಲ್ಲಿ ಏನು ಪ್ರೋಟೋಕಾಲ್ ಪ್ರಕಾರ ಇದೆಯೋ ಅದೆಲ್ಲ ಹಾಕಿದ್ದಾರೆ. ಫ್ಲೆಕ್ಸ್ಗಳು ಹಾಕೋಣದು ಅವ್ರವ್ರ ಜವಾಬ್ದಾರಿ. ಆದರೆ ಇವತ್ತು ಸೋಮಣ್ಣವ್ರ ಮೇಲೇನೂ ಕೂಡ ಚೇರ್ ತೊಗೊಂಡು ಹಲ್ಲೆ ಮಾಡಿರೋಂತ ನೋಡಿದೆ. ರಾಜ್ಯದಲ್ಲಿ ಏನು ನಡೀತಾ ಇದೆ? ಶಾಸಕರಿಗೆ, ಮಂತ್ರಿಗಳಿಗೆ, ಕೇಂದ್ರದ ಮಂತ್ರಿಗೆ ನ್ಯಾಯ ಇಲ್ಲ, ಸೆಕ್ಯೂರಿಟಿ ಇಲ್ಲ. ಯಾವುದೇ ರೀತಿಯಾದಂಥ ಸೆಕ್ಯೂರಿಟಿ ಕೊಡೋದ್ರಲ್ಲೂ ಕೂಡ ಸರ್ಕಾರ ವಿಫಲ ಆಗಿದೆ. ಒಬ್ಬ ಕೇಂದ್ರ ಸಚಿವರಿಗೆ ಏನು ಸೆಕ್ಯೂರಿಟಿ ಕೊಡಬೇಕು, ಆ ಸೆಕ್ಯೂರಿಟಿ ಕೊಡೋದ್ರಲ್ಲೂ ವಿಫಲ ಆಗಿರುವಂಥದ್ದು ಕಾಂಗ್ರೆಸ್ಸನ್ನು ನೋಡ್ತಾ ಇದೆ. ಅಂದರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಯಾರು ನಡೆಸ್ತಾ ಇದ್ದಾರೆ? ಮುಖ್ಯಮಂತ್ರಿನ, ಗೃಹ ಸಚಿವರ, ಇಲ್ಲ ಜಿಲ್ಲೆಗೊಬ್ಬೊಬ್ಬ ಗೃಹ ಸಚಿವ ಆಗೋಟಿದ್ದಾರ ಅಂತ ಕಾಣಿಸ್ತಾ ಇದೆ. ಇಲ್ಲಾಂದರೆ ಇಷ್ಟು ಅಧ್ವಾನ ಆಗೋಕ್ಕೆ ಸಾಧ್ಯನೇ ಇಲ್ಲ. ಒಂಥರ ಪೊಲೀಸರು ಅಷ್ಟೇ, ಎಲ್ಲಿ ನೋಡು ನಿರಾಸಕ್ತಿ. ಇವತ್ತು ಚಾಮರಾಜಪೇಟೆಗೆ ಹೋಗಿದ್ದೆ, ಅಲ್ಲಿ ಹಾಡಾಗಲೇ ರಥ ತಗೊಂಡೋಗ್ತಾ ಇದ್ದಾರೆ, ಓಂ ಶಕ್ತಿ ರಥ ತಗೊಂಡೋಗ್ತಾ ಇದ್ದಾರೆ, ಕಲ್ಲುಗಳು ತಗೊಂಡು ಹೊಡೆದಿದ್ದಾರೆ ಮುಸ್ಲಿಮರು. ಏನು ತಿಳ್ಕೊಂಡಿದ್ದಾರೆ? ಇವೆಲ್ಲ ನೋಡ್ತಾ ಇದ್ದಾರೆ. ಈ ಸರ್ಕಾರ ಕಾನೂನು ಸುವ್ಯವಸ್ಥೆ ಬಿಟ್ಟು ಯಾರು ಅಧಿಕಾರ ನಡೆಸ್ತಾ ಇದ್ದಾರೆ ಅವ್ರಿಗೆ ಯಾರು ಜವಾಬ್ದಾರಿನೇ ಇಲ್ಲ. ಬೇಜವಾಬ್ದಾರಿ ಸರ್ಕಾರ ಇದೆ. ಈ ಥರ ಸರ್ಕಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಆ ಪರಿಸ್ಥಿತಿಗೆ ಕರ್ನಾಟಕದ ಕಾನೂನು ಸುವ್ಯವಸ್ಥೆಯನ್ನು ತಂದಿದ್ದಾರೆ. ಇದು ಈ ಸರ್ಕಾರಕ್ಕೆ ನಾಚಿಕೆಗೇಡಿನ ಸರ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.